ಎಕ್ಕದುವ ಎಲ್ರಿಗೂ ಗೊತ್ತಿರುತ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಆದರೆ ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ. ನಮಸ್ಕಾರ, ನಾನು ಇಂದು ನಟರಾಜ್. ಇವತ್ತಿನ ವಿಡಿಯೋದಲ್ಲಿ ಬಿಳಿ ಎಕ್ಕದ ಗಿಡದಲ್ಲಿ ಏನೇನೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಬಾರೋ ಹೂವು ತೋರ್ಸಪ್ಪ. ಇದು ಇಲ್ಲಿ ಡೌನ್ ಮಾಡ ನೋಡಿ, ನಮ್ಮ ಹಿತ್ತಲಲ್ಲಿದೆ. ಇದು ಬಿಳಿ ಎಕ್ಕದ ಹೂವು. ಇದನ್ನು ತುಂಬ ಜನ ವ್ಯಾಪಾರಿಗಳು ಯೂಸ್ ಮಾಡ್ತಾರೆ. ಬಿಡಪ್ಪ, ಏನೇ ಒಂದು ಹೊಸದು ಏನೇ ಸ್ಟಾರ್ಟ್ ಮಾಡಿದರೂ ಸಹ ಎಕ್ಕದ ಹೂವನ್ನ ಪೂಜೆಗಿಡ್ತಾರೆ. ತುಂಬ ಒಳ್ಳೆಯದಿದ್ದು. ಮನೆಗಳಲ್ಲೂ ಸಹ ಶುಕ್ರವಾರ ಸೋಮವಾರ ಅಂತೂ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಯಾರ ಮನೆಯಲ್ಲಿ ದುಡ್ಡು ನಿಲ್ತಿಲ್ಲ, ತುಂಬ ಹಣಕಾಸಿನ ತೊಂದರೆ ಇದೆ, ಹೆಲ್ತ್ ಇಶ್ಯೂ ಆಗ್ತಿರುತ್ತೆ ಅಂಥವ್ರು ಡೈಲಿ ದೇವರಿಗೆ ಎಕ್ಕದ ಹೂವನ್ನ ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಶುಭ ಕಾರ್ಯಗಳು ಸಹ ನಡೆಯುತ್ತೆ. ಇದು ಖಂಡಿತ. ಯಾಕಂದರೆ ನೀವು ಎಲ್ಲೇ ನೋಡಿ, ಅಂಗಡಿಗಳು, ಹೂವು ಅಂಗಡಿ, ತರಕಾರಿ ಅಂಗಡಿ, ಏನೇ ಒಂದು ಅಂಗಡಿಗಳು ಹೊಸದು ಸ್ಟಾರ್ಟ್ ಮಾಡಿದರೂ ಸಹ ಇದ್ರೂ ಸಹ ಅವರು ಬಿಸ್ನೆಸ್ ನಡೆಸ್ತಿದ್ರೆ ಕಂಟಿನ್ಯೂಸ್ ಆಗಿ ಅವರು ಎಕ್ಕದ ಹೂವನ್ನ ಇಟ್ಕೊಂಡಿರ್ತಾರೆ. ಅಷ್ಟು ಒಳ್ಳೆಯದು. ಗಿಡದಿಂದ 3 ಪ್ರಯೋಜನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಅದು ಯಾವುದಂದರೆ, ಫಸ್ಟ್ನೇದು, ನಿಮ್ಮ ಮಗುಗೇನಾದ್ರು ದೃಷ್ಟಿ ಆಗಿದೆ, ಊಟ ಮಾಡ್ತಿಲ್ಲ ಅಂದರೆ ದೃಷ್ಟಿ ತೆಗೆದು ಎಕ್ಕದ ಗಿಡದ ಕೆಳಗಡೆ ಒಂದು ಅಂಚಿರುತ್ತೆ ನೋಡಿ, ಅಂಚು ಅಥವಾ ಏನೇ ಒಂದು ಇದರಲ್ಲಿ ತಂದ್ಬಿಟ್ಟು ಅದನ್ನು ಕೆಳಗಡೆ ಗಿಡದ ಕೆಳಗಡೆ ಹಾಕಿದರೆ ಆ ಮಕ್ಕಳು ದೃಷ್ಟಿ ಎಲ್ಲ ಹೋಗಿ ಊಟ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಎರಡನೇದೇನೆಂದರೆ, ಕಾಲಿಗೆ ಮುಳ್ಳೆಲ್ಲ ಚುಚ್ಕೊಂಡಿರುತ್ತೆ, ಮುಳ್ಳು ಬರೋಲ್ಲ, ತೆಗಿಯೋಕ್ಕಾಗಲ್ಲ, ತುಂಬ ಇದಾಗಿದ್ದರೆ ಈ ಎಕ್ಕದ ಗಿಡದ ಈ ಥರದಲ್ಲಿ ಎಲೆ ಕಟ್ ಮಾಡಿದರೆ ಹಾಲು ಬರುತ್ತೆ. ಆ ಹಾಲನ್ನ ಆ ಗಾಯದ ಪ್ಲೇಸಲ್ಲಿ ಹಾಕಿದರೆ ಅದು ಮುಳ್ಳು ಆಟೋಮೆಟಿಕ್ಕಾಗಿ ಅದೇ ಆಚೆ ಬರುತ್ತೆ. ಅದೊಂದು. ಮತ್ತು ಬಾಡಿ ತುಂಬ ಹೀಟ್ ಆದರೆ ಈ ಒಂದು ಎಲೆನ ತೊಗೊಂಡು ಚಪ್ಪಲಿ ಒಳಗಡೆ ಎಲೆ ಇಟ್ಕೊಂಡು ನಡೀತಾರೆ. ಅದು ತುಂಬ ಕೂಲ್ ಆಗಲಿ ಅಂತ. ಇದು 3 ತುಂಬಾ ವರ್ಕ್ ಆಗುತ್ತೆ. ಹಳ್ಳಿ ಕಡೆ ಅದನ್ನು ಯೂಸ್ ಮಾಡ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ಖಂಡಿತ ಒಳ್ಳೆಯದಾಗುತ್ತೆ. ಹಣಕಾಸಿನಕ್ಕೆ ಎಕ್ಕದ ಹೂವು ಇಟ್ಟು ದೇವ್ರಿಗೆ ಪೂಜೆ ಮಾಡಿ, ಮಕ್ಳಿಗೆ ದೃಷ್ಟಿ ಆಗಿದ್ದರೆ ದೃಷ್ಟಿ ತೆಗೆದು ಗಿಡದ ಕೆಳಗಡೆ ಅನ್ನನ ದೃಷ್ಟಿ ತೆಗ್ದಿಡಿ, ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಬಾಡಿ ಹೀಟ್ ಆಗಿದೆಯಾ, ಎಲೆ ತೊಗೊಂಡು ಚಪ್ಪಲಲ್ಲಿ ಇಟ್ಕೊಂಡು ಓಡಾಡಿ, ಸ್ವಲ್ಪ ಬಾಡಿ ತಣ್ಣಗಾಗುತ್ತೆ. ಇದಿಷ್ಟು ನನ್ನ ಕಡೆಯಿಂದ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಕಡೆನೂ ಇದೇ ಥರ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.